ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ವಿಜಯಲಕ್ಷ್ಮಿ ಟೈಲರ್. ನೋಡಿ ಫ್ರೆಂಡ್ಸು, ಇದು ಏನದಲ್ಲ ಸೀರೆದು ಬಾರ್ಡ್ರ್ ಈ ಥರ ಬಂದದ್ದು. ಇದು ನೋಡಿ, ಒಂದು ಬ್ಯಾಕ್ ನೆಕ್ದು ಸಿಂಪಲ್ ಆಗಿ ಡಿಸೈನ್ ಬ್ಲೌಸು ಸ್ಟಿಚಿಂಗ್ ಮಾಡೋದು ತೋರಿಸ್ತಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿದ್ದೀನಿ. ನೋಡಿ ಡಿಸೈನು, ಇದು ಬೋಟ್ ನೆಕ್ ಬ್ಲೌಸು. ಇದು ಏನದಲ್ಲ ಮೇನ್ ಬಟ್ಟೆ ಮ್ಯಾಗ, ಬ್ಲೌಸ್ ಬಟ್ಟೆ ಮ್ಯಾಗ ನಾನು ಇದು ಲೈನಿಂಗ್ ಕಟ್ ಮಾಡೋದು ನೀಟಾಗಿ ಇಟ್ಕೊಂಡು ಈ ಥರನ ಹೊಲಿಗೆ ಹಾಕೋತಿದ್ದೀನಿ. ನೋಡಿ, ಇದು ಏನು ಯಾವ ಥರ ಕಟ್ ಮಾಡಿದ್ದೀನಿ ಡಿಸೈನು, ಅದೇ ಥರ ಒಂದು ಲೈನು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ಮತ್ತು ಬಿಗ್ನರ್ಸು, ನೀವು ಹೊಸಬ್ರು ಯಾರಾದರೂ ಸಿಂಪಲ್ಲಾಗಿ ಒಂದು ಡಿಸೈನ್ ಬ್ಲೌಸು ಕಲಿಬೇಕಪ್ಪ ಅನ್ನೋರು ದಯವಿಟ್ಟು ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ವಿಡಿಯೋನ ನೋಡಿರಿ, ಆಗ ನಿಮ್ಗೆ ಅರ್ಥ ಆಗ್ತದೆ. ನೋಡಿ, ಇದು ಎಲ್ಲನೂ ನಾನು ಸ್ಟಿಚ್ ಮಾಡ್ಕೊಂಡು ಮತ್ತು ಅರ್ಬಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈ ಥರ ರೌಂಡ್ ಎಲ್ಲ ಬಂದಿರ್ತದಲ್ಲ, ಅಲ್ಲಿ ಸಣ್ಣದಾಗಿ ಚಟ್ಕ ಹಾಕ್ಕೊಂಡು ಮತ್ತು ಇದು ಏನದಲ್ಲ ಫೋಲ್ಡ್ ಮಾಡಿಕೊಂಡು ಈ ಥರ ಇಲ್ಲಿ ನಾವು ಡೋರಿ ಏನು ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ಇದು ಬಟ್ಟೆ ಕರೆಕ್ಟಾಗಿ ಚೂಪಾಗಿ ಬರಬೇಕಲ್ಲ, ಇದು ನೀಟಾಗಿ. ಹಾಗಾಗಿ ಒಂದು ಸೂಜಿ ಸಹಾಯದಿಂದ ಇದು ಬಟ್ಟೆ ಏನದಲ್ಲ ಲೈನಿಂಗ್ ಬಟ್ಟೆ ಈ ಥರ ಎಳ್ಕೋಬೇಕು. ಎಳ್ಕೊಂಡಾಗ ನೋಡಿ ಎಷ್ಟು ನೀಟಾಗಿ ಬಂತು. ನೋಡಿ, ಇದು ಒಂದು ಸ್ವಲ್ಪ ನೋಡ್ಕೊಂಡು ಇದು ಮಾಡಬೇಕು, ಇಲ್ಲಾಂದ್ರೆ ಬಟ್ಟೆ ಏನು ಹೊರಗಡೆ ಬರೋ ಚಾನ್ಸಸ್ ಇರ್ತದೆ ಸ್ಟಿಚ್ ಹೊಲಿಗೆ ಬಿಚ್ಚಿ. ನೋಡಿ, ಎರಡು ಸೈಡಿಂದು ಈ ಥರ ಏನದಲ್ಲ ನೀಟಾಗಿ ಅದು ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಈ ಥರ ಆಗ್ಯದ. ನೋಡಿ, ಎಷ್ಟು ನೀಟಾಗಿ ಬತ್ತು. ನೋಡಿ, ಇವಾಗ ಡೋರಿನಾದರೂ ಅಟ್ಯಾಚ್ ಮಾಡ್ಬೋದು, ಇಲ್ಲ ಒಂದು ಬಟನ್ ಆದರೂ ಹಾಕ್ಬೋದು. ಇವಾಗ ನೋಡಿ, ಇದ್ರ ಮೇಲೆ ನಾನು ಸುತ್ತಲೂ ಒಂದು ಸ್ಟಿಚ್ ಹಾಕ್ತೀನಿ. ಈ ಥರ ಸ್ಟಿಚ್ ಹಾಕಿದಾಗ ಏನದಲ್ಲ ಫಿನಿಶಿಂಗ್ ಬರ್ತದೆ, ಮತ್ತು ನಾವು ಏನು ಡಿಸೈನ್ ಮಾಡ್ಕೊತೀವಲ್ಲ ಅದಕ್ಕೂ ಕಷ್ಟ ಆಗೋಲ್ಲ, ನೀಟಾಗಿ ಕುಂದಿರ್ತದೆ. ನೋಡಿ ಫ್ರೆಂಡ್ಸ್, ಹೊಸಬ್ರು ಯಾರೆಲ್ಲ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಏನದೆಲ್ಲ ನನಗೂ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಯಾಕಂತಂದ್ರೆ ನಾನು ಹೊಸಬ್ಳು, ನನಗೆ ಅಷ್ಟೊಂದು ಇದ್ರ ಬಗ್ಗೆ ಏನೂ ಗೊತ್ತಾಗ್ತಾಯಿಲ್ಲ ಅಂತ ನಾನು ಎಲ್ಲ ವಿಡಿಯೋದಾಗ ಹೇಳ್ತಿದ್ದೀನಿ. ಆದರೂ ಪ್ರಯತ್ನ ಪಡ್ತಿದ್ದೀನಿ. ನನಗೆ ಬರ್ತಿರೋ ಕಲಾ ಏನೋ ಒಂದು ನಾನು ಈ ಥರ ಹೇಳಿಕೊಟ್ಟು ನಾನು ಒಂದು ಒಳ್ಳೆಯ ಹೆಸರು ತಗೋಬೇಕೇನೋ ಅಂಥೇಳಿ ನನಗೊಂದು ಕನಸು. ಇದು ಎಷ್ಟೇ ಕಷ್ಟ ಆದರೂ ನಾನು ಅದು ಬಿಡಬಾರ್ದು. ಎಷ್ಟಾಗ್ತದೆ ಅಷ್ಟು ನಾನು ಏನದಲ್ಲ ಯೂಟ್ಯೂಬ್ದಾಗ ಈ ಥರ ಸ್ಟಿಚ್ ಮಾಡಿರೋದು, ಕಟಿಂಗ್ ಮಾಡೋದು ಮತ್ತು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಮತ್ತು ನನಗೆ ಇದರಲ್ಲಿ ಪೇಮೆಂಟ್ ನಾನು ತಗೋತೀನಿ ನಾ ಎಸ್ ಆಗ್ತೀನಿ ಅಂಥೇಳಿ ನನಗೆ ಅದು ನಂಬಿಕೆ ಇಲ್ಲ. ಯಾಕಂತಂದ್ರೆ ಎಷ್ಟೆಷ್ಟು ದೊಡ್ಡ ಯೂಟ್ಯೂಬರ್ಸು ಅವರು ಸರಿ ನನಗೆ ಸರಿ ಅವರು ಅಷ್ಟು ನಾನು ನೀಟಾಗಿ ಕೆಲಸ ಮಾಡಲೇನು ಅಂಥೇಳಿ ನನಗೆ ಒಂದು ಇದು ಅದ. ಯಾಕಂತಂದ್ರೆ ನನಗೆ ಕರೆಕ್ಟಾಗಿ ಎಡಿಟ್ ಮಾಡ್ಲಿಕ್ಕೆ ಬರೋಲ್ಲ, ಮತ್ತು ತಮ್ಮೇಲ್ ಮಾಡ್ಲಿಕ್ಕೆ ಬರೋಲ್ಲ, ಮತ್ತು ಇದು ಏನದಲ್ಲ ಕ್ಯಾಮ್ರಾನು ಕರೆಕ್ಟಾಗಿ ಹಿಡಿದು ವಿಡಿಯೋ ಮಾಡ್ಲಿಕ್ಕೆ ಬರ್ತಿಲ್ಲ ನನಗೆ. ಮತ್ತು ಯಾರೂ ಸಪೋರ್ಟು ಇಲ್ಲ ನನಗೆ. ಇದು ಏನದಲ್ಲ ಟೈಲರಿಂಗ್ದು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಮನೆಗೂ ಯಾರಿಗೆ ಅಷ್ಟು ಇಷ್ಟ ಇಲ್ಲ. ಯಾಕಂತಂದ್ರೆ ಇಷ್ಟು ದಿನ ಕೆಲಸ ಮಾಡಿ ಸಾಕಷ್ಟು ಹೈರಾಣಾಗಿದ್ದು, ಇವಾಗ ಇದ್ರ ಬಗ್ಗೆ ಯಾಕೆ ನೀ ತಲೆ ಕೆಡಿಸ್ಕೊತಿ? ಆರಾಮಾಗಿ ಎಷ್ಟಾಗ್ತದೆ ನಿನಗೆ ಅಷ್ಟು ಒಂದಿನಕ್ಕೆ ಒಂದಾಗಲಿ ಎರಡಾಗಲಿ ಬ್ಲೌಸು ಸ್ಟಿಚ್ ಮಾಡಿ ಆರಾಮಾಗಿರು, ಅದ್ರದಾಗ ನೀ ಯಾಕೆ ತಲೆ ಕೆಡಿಸ್ಕೋತಿ ಅಂಥೇಳಿ ಅಂತಿರ್ತಾರೆ. ಹಾಗಾಗಿ ಅವರಿಗೂ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಪಾಪ. ಅವರಾದರೂ ಏನು ಇದ್ರ ಬಗ್ಗೆ, ಇದು ನಾನು ಬ್ಲೌಸ್ ಸ್ಟಿಚ್ ಮಾಡೋದು, ನನ್ನ ಮನೆ ಗಂಡು ಮಕ್ಕಳು ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಅವರಿಗೆ ಇಷ್ಟೆಲ್ಲ ಇದು ಎಲ್ಲ ಅವರಿಗೆ ಮಾಡ್ಕೋತ ಕುಂದ್ರೋದಾಗಲ್ಲ. ನಾನು ಮಾಡ್ತಿರೋ ಕೆಲಸ ನಾನೇ ಪ್ರಯತ್ನ ಮಾಡಿ ಎಷ್ಟಾಗ್ತದೋ ಅಷ್ಟು ಏನದಲ್ಲ ನನ್ನಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ, ನನಗೂ ಒಂದು ಒಳ್ಳೆಯ ಹೆಸರು ಸಿಗಲಿ ಇದು ಕೆಲಸನಾಗ ಅಂಥೇಳಿ ಮಾಡ್ತಿದ್ದೀನಿ, ಪ್ರಯತ್ನ ಮಾಡ್ತಿದ್ದೀನಿ. ದಯವಿಟ್ಟು ನನಗೆ ಹೆಲ್ಪ್ ಮಾಡಿ. ಮತ್ತು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವು ಸಣ್ಣದಾಗಿ ಬಿಗ್ನರ್ಸು ಕಲಿಬೇಕು, ಸಣ್ಣದಾಗಿ ಒಂದು ಮನೆಯಲ್ಲೇ ಬಿಸ್ನೆಸ್ ಮಾಡಬೇಕು, ಟೈಲರಿಂಗ್ ಕೆಲಸ ಮಾಡಬೇಕು ಅಂತನೋರಿಗೆ ನನ್ನ ಕೈಲಿ ಆದಷ್ಟು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ.
ನೋಡಿ ಫ್ರೆಂಡ್ಸು, ಇವಾಗ ಇದು ಏನದಲ್ಲ, ಇದು ಬಾರ್ಡ್ರು ಎರಡು ಕಡೆ ಫೋಲ್ಡ್ ಮಾಡಿಕೊಂಡು ಇದು ಮಾಡ್ತಿದ್ದೀನಿ ನೋಡಿ. ಇವಾಗ ಇದು ಬ್ಯಾಕ್ ನೆಕ್ಕಿಗೆ ಇದು ಏನು ಡಿಸೈನ್ ಏನದಲ್ಲ ಇದಕ್ಕೆ ಅಟ್ಯಾಚ್ ಮಾಡ್ತಿದ್ದೀನಿ ಬಾರ್ಡ್ರು. ಸ್ವಲ್ಪ ಏನದಲ್ಲ ಜೂಮ್ ಮಾಡಿ ನೋಡಿರಿ, ಅಷ್ಟು ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂತ ಅನ್ನಿಸ್ಲಿಕ್ಕತ್ತದ ನನಗೆ. ನೀವು ಜೂಮ್ ಮಾಡಿದಾಗ ನಾ ಯಾವ ಥರ ಇಲ್ಲಿ ಇದು ಬಾರ್ಡ್ರ್ ಅಟ್ಯಾಚ್ ಮಾಡ್ತಿದ್ದೀನಿ ಅಂಥೇಳಿ ಗೊತ್ತಾಗ್ತದೆ ನಿಮ್ಗೆ. ನೋಡಿ ಫ್ರೆಂಡ್ಸು, ಏನದಲ್ಲ ನಾನು ಇವಾಗ ಏನು ಇದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಟೈಲರಿಂಗು. ನಿಮ್ಗೆ ಏನು ಒಂದು ಸರಿ ಅನ್ನಿಸಲಿ ಮತ್ತು ಏನೋ ಒಂದು ನಾನು ಬ್ಲೌಸು ಸ್ಟಿಚಿಂಗ್ ಮಾಡಿ ಅಪ್ಲೋಡ್ ಮಾಡೋದ್ರದಲ್ಲಿ ನಿಮ್ಗೆ ಏನಾದರೂ ಒಂದು ತಪ್ಪು ಅನ್ನಿಸ್ತು, ಇಲ್ಲ ಕರೆಕ್ಟ್ ಅನ್ನಿಸ್ಲಿಲ್ಲ, ಏನೋ ಮಿಸ್ಟೇಕ್ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಗಿಲ್ಲ ವಿಡಿಯೋ ಅಂತಂದ್ರೂ ಕಮೆಂಟ್ ಮಾಡಿರಿ. ಮತ್ತು ಇಷ್ಟ ಆಗ್ಯದ, ನೀವು ಆದಷ್ಟು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರಿ, ನಿಮ್ಮ ಕೈಲಿ ಆದಷ್ಟು ಒಬ್ರಿಗೆ ಹೆಲ್ಪ್ ಮಾಡಬೇಕಂತ ಅಂತಿರ್ತೀರಿ ಅಂತ ಅನ್ನೋದು ಭಾವನೆ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಅದನ್ನು ಕಮೆಂಟ್ ಮಾಡಿರಿ ನನಗೆ. ಮತ್ತು ಏನದಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ ನನಗೆ ಒಂದು ಏನದಲ್ಲ ಧೈರ್ಯ ಬರ್ತದೆ. ನಾ ಹಾಕಿರೋ ಸ್ಟಿಚಿಂಗ್ದಾಗಲಿ ಕಟ್ಟಿಂಗ್ದಾಗಲಿ ಒಂದೇನೋ ಜನಗಳಿಗೆ ಇಷ್ಟ ಆಗ್ಲಿಕ್ಕತ್ತದ ಅನ್ನೋದು ನನಗೆ ಒಂದು ಸ್ವಲ್ಪ ಏನದಲ್ಲ ಧೈರ್ಯ ಬರ್ತದೆ. ಆವಾಗ ನಾನು ಇನ್ನಷ್ಟು ಏನದಲ್ಲ ಕಲೀಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಗೆ ಏನದ ಒಂದು ನನ್ನ ಕೈಲಾದಷ್ಟು ನಿಮ್ಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಗ ನಿಮಗೂ ಹೆಲ್ಪ್ ಆಗ್ತದೆ, ನೀವು ನಿಮ್ಮಿಂದ ನನಗೂ ಹೆಲ್ಪ್ ಆಗ್ತದೆ. ನೋಡಿ, ನಿಮ್ಗೆ ಯಾವುದೇ ಒಂದು ಡಿಸೈನ್ಸ್ ಬೇಕಂತಂದ್ರೆ ನನಗೆ ಕಮೆಂಟ್ ಮಾಡಿರಿ. ಮತ್ತು ಕಟೋರಿದು ಕಟಿಂಗ್ ಆಗಲಿ ಮತ್ತು ಸಾದಾ ಬ್ಲೌಸ್ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಯಾವಾಗ ಭೀ ನನಗೆ ಕೇಳಿರಿ. ನೀವು ಪ್ರತಿಯೊಂದು ವಿಡಿಯೋದಾಗೂ ನಾನು ಹೇಳ್ತಿರ್ತೀನಿ ನಿಮ್ಗೆ. ನನ್ನ ಕೈಲಿ ಆದಷ್ಟು ಹೇಳ್ಕೊಡ್ತೀನಿ. ನಿಮ್ಗೆ ಏನು ಒಂದು ಬ್ಲೌಸು ಫಾರ್ಟ್ ಯಾವುದು ಸ್ಟಿಚಿಂಗ್ ನಿಮ್ಗೆ ಗೊತ್ತಾಗಲ್ಲಾಗ್ಯದ ಅದು ಕೇಳಿರಿ, ನಾನು ಹೇಳ್ಕೊಡ್ತೀನಿ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸು, ಎಷ್ಟು ನೀಟಾಗಿ ಬಂತು ನೋಡಿರಿ. ಇದು ಹಾಕೊಂಡಾಗ ವೇಲ್ ಮಾಡಿದಾಗ ಎಷ್ಟು ನೀಟ್ ಅನ್ನಿಸ್ತದೆ. ಇವಾಗ ಇಲ್ಲಿ ನೋಡಿ ಡೋರಿನಾದರೂ ಹಚ್ಬೋದು, ಒಂದು ಬಟನ್ಸ್ ಆದರೂ ಹಚ್ಬೋದು ಸ್ಯಾರಿ ಕಲರ್ದು, ಆವಾಗ ನೀಟಾಗಿ ಕಾಣಿಸ್ತದೆ ನೋಡಿ. ಇದು ಎಲ್ಲ ಬ್ಯಾಕ್ ಪಾರ್ಟು ಏನದಲ್ಲ ಫ್ರಂಟ್ ಪಾರ್ಟ್ದು ಇಟ್ಟು ಬ್ಯಾಕ್ ಪಾರ್ಟ್ ಮ್ಯಾಗ ಫ್ರಂಟ್ ಪಾರ್ಟ್ದು ಏನು ಸ್ಟಿಚ್ ಮಾಡಿರ್ತೀವಲ್ಲ ಅದನ್ನು ನೋಡಿಕೊಂಡು ಎಷ್ಟು ಇದು ಬ್ಯಾಕ್ ಪಾರ್ಟಿಂದ ಅರ್ವಿ ಹೆಚ್ಚಿಗೆ ಆಗ್ತದೆ ಅದನ್ನು ನೋಡಿಕೊಂಡು ನಾವು ಅಲ್ಲಿಗೆ ಒಂದು ಕೋನ ಹಾಕ್ಕೊಂಡು ಈ ಥರ ಒಂದು ಏನು ಪಟ್ಟಿ ಕಟ್ ಮಾಡಿಕೊಂಡು ಹಚ್ಕೊಂಡು ಫೋಲ್ಡ್ ಮಾಡಿಕೊಂಡು ಈ ಥರ ಟ್ಯಾಕ್ಸ್ನ ಹಿಡ್ಕೋಬೇಕು. ನಾನು ಇಲ್ಲಿ ಟೇಪ್ ಅದು ಏನು ಯೂಸ್ ಮಾಡಲ್ಲ. ನಾನು ನೋಡಿಕೊಂಡು ಒಂದು ಅಂದಾಜು ಮ್ಯಾಗೆ ಇದು ಬ್ಯಾಕ್ದು ಟ್ಯಾಕ್ಸ್ ಹಿಡಿತೀನಿ, ಸ್ಟಿಚ್ ಮಾಡ್ತೀನಿ. ಯಾಕಂತಂದ್ರೆ ಕಟಿಂಗ್ ಮಾಡಾಗೆ ನಾನು ಇದಕ್ಕೆ ಎಷ್ಟು ಬೇಕು ಅಂಥೇಳಿ ಅರ್ಬಿನ ಬಿಟ್ಟೆ ನಾನು ಮಾರ್ಕ್ ಹಾಕಿರ್ತೀನಿ. ಅದ್ರ ಮ್ಯಾಗ ನಾನು ನೋಡಿಕೊಂಡು ಏನದಲ್ಲ ಟ್ಯಾಕ್ಸ್ ಹಿಡ್ಕೊಂಡು ಸ್ಟಿಚ್ ಮಾಡ್ತೀನಿ. ನೋಡಿ, ಇವಾಗ ಇದು ಡೋರಿ ಆಯಿತು ಹಚ್ಚಿದೆ ಅಂತಂದ್ರೆ ಇದು ಏನು ಬ್ಯಾಕ್ ಪಾರ್ಟ್ದು ಬ್ಲೌಸು ನೆಕ್ ಆಗಲಿ ಮತ್ತು ಏನು ಸ್ಟಿಚ್ ಮಾಡೋದಾಗಲಿ ಕಂಪ್ಲೀಟ್ ಆಯಿತು. ಇದು ನೋಡಿ ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮ್ಗೆ ಸ್ವಲ್ಪ ಆದರೂ ಇವತ್ತಿನ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು, ಏನೋ ಇದರಲ್ಲಿ ಒಂದು ಅರ್ಧ ಆದರೂ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬರ್ತದೆ ಅಂತ ಅನ್ನಿಸಿದ್ರೆ ನಿಮ್ಮ ಜೊತೆ ಒಳ್ಳೆಯ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್, ನಮಸ್ಕಾರ.